ನಮಸ್ತೆ ರೈತ ಬಾಂಧವರೇ, ನಾವಿವತ್ತು ನಮ್ಮ ಹೊನ್ನಾಳಿ ತಾಲೂಕು ಹೊಟ್ಯಾಪುರ ಗ್ರಾಮದಲ್ಲಿದ್ದೀನಿ. ತುಂಬ ಜನ ರೈತರುಗಳಿಗೆ ನಾವು ಹೇಳ್ತಾನೆ ಇರ್ತೀವಿ ಏನಂತ ಹೇಳಿದರೆ, ನಮ್ಮ ತೋಟದಲ್ಲಿ ಅತಿ ಹೆಚ್ಚು ಕೃಷಿ ತ್ಯಾಜ್ಯಗಳು ಬರುತ್ತಲ್ಲ, ಆ ಕೃಷಿ ತ್ಯಾಜ್ಯವನ್ನು ವೇಸ್ಟ್ ಮಾಡ್ದಂಗೆ ಅದನ್ನ ಬಳಕೆ ಮಾಡಿಕೊಂಡು ಯಾವುದಾದ್ರೂ ರೂಪದಲ್ಲಿ ನಾವು ಅದನ್ನು ಗೊಬ್ಬರವನ್ನಾಗಿ ಮಾಡ್ಕೋಬೇಕು. ಇದರಲ್ಲಿ ನಮ್ಮ ಹೊಟ್ಯಾಪುರ ಗ್ರಾಮದ ಮಲ್ಲಿಕಣ್ಣವರು ತುಂಬ ಚೆನ್ನಾಗಿ ಈ ಒಂದು ಎರೆಹುಳು ತೊಟ್ಟಿ ಮಾಡಿಕೊಂಡು ಅಡಿಕೆ ಸಿಪ್ಪೆ, ಅಡಿಕೆ ಸೋಗೆ ಮತ್ತು ಹಸು ಸಾಕಿದ್ದಾರೆ. ಅದರಿಂದ ಬರ್ತಕ್ಕಂಥ ಏನು ಸಗಣಿ ಮತ್ತು ಬೇರೆ ಎಲ್ಲ ಕೃಷಿ ತ್ಯಾಜ್ಯವನ್ನು ಬಳಸ್ಕೊಂಡು ಒಳ್ಳೆ ಎರೆಹುಳು ಗೊಬ್ಬರ ತಯಾರು ಮಾಡ್ತಿದ್ದಾರೆ. ಬನ್ನಿ ನೋಡಿ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಒಳ್ಳೆ ಟೀ ಪೌಡರ್ ಇದ್ದಂಗಿದೆ ನೋಡಿರಿ, ಎರೆಹುಳು ಕಾಣುತ್ತಾ? ಹತ್ರ ಬನ್ನಿ, ಬನ್ನಿ ನಿಮ್ಮ ಮೇಲೆ ಕಾಣಿಸ್ತು, ಬನ್ನಿ ಬನ್ನಿ ನೋಡಿ ಹೇಗಿದೆ ನೋಡಿರಿ, ಒಳ್ಳೆ ಎರೆಹುಳು. ನಿಮಗೆ ಈ ಟೀ ಪೌಡರ್ ಅಂತ ನೀವು ಬರುತ್ತೆ, ಇದು ಆ್ಯಕ್ಚುಲಿ ಮೇಜರಾಗಿ ಇದರಲ್ಲಿ ಅಡಿಕೆ ಸಿಪ್ಪೆನೇ ಇರೋದು. ನಾವು ಅಡಿಕೆ ಸಿಪ್ಪೆಯನ್ನು ಎಷ್ಟು ಜನ ಸುಮ್ಮನೆ ಸುಟ್ಟು ಹಾಕ್ತೀವಿ, ವೇಸ್ಟ್ ಮಾಡ್ತೀವಿ. ಸೊ ಅದರಿಂದ ಕೂಡ ನಾವು ಒಂದು ಒಳ್ಳೆ ಗೊಬ್ಬರವನ್ನು ಮಾಡ್ಬೋದು. ನೋಡಿ ಎರೆಹುಳು ಎಷ್ಟು ಚೆನ್ನಾಗಿದೆ ನೋಡಿ. ಈ ಪೌಡರ್ ಇದೆಯಲ್ಲ, ನಿಮಗೆ ಈ ಎರೆಹುಳು ಗೊಬ್ಬರನ ನಾವು ತೋಟಕ್ಕೆ ಬಳಸ್ಕೊಂಡ್ರೆ, ಇದ್ರ ಜೊತೆಗೆ ನಾವು ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ, ಆಮೇಲೆ ಹೇಳ್ತೀನಿ ಇದ್ರ ಬಗ್ಗೆ. ಎನ್ರಿಚ್ ಮಾಡಿಕೊಂಡು ನಾವು ಇನ್ನು ತೋಟಕ್ಕೆ ಬಳಸ್ಕೊಂಡ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಗೊಬ್ಬರ ತಯಾರಾಗುತ್ತೆ. ನಾವು ಯಾವುದೇ ಎರೆಹುಳು ಗೊಬ್ಬರನ ತಯಾರು ಮಾಡೋಕ್ಕಿಂತ ಮೊದಲು ಡೈರೆಕ್ಟಾಗಿ ಕೃಷಿ ತ್ಯಾಜ್ಯವನ್ನು ನಾವು ತೊಟ್ಟಿಗಳಿಗೆ ಹಾಕಿದರೆ ನಿಮಗೆ ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಗೊಬ್ಬರ ಸಿಕ್ಕೋದಿಲ್ಲ. ಜೊತೆಗೆ ಟೈಮ್ ತೊಗೊಳುತ್ತೆ ತುಂಬ. ನಿಮ್ಗೊಂದು 2 ರಿಂದ 3 ತಿಂಗಳಲ್ಲಿ ನಿಮಗೆ ಗೊಬ್ಬರ ರೆಡಿ ಆಗಬೇಕು ಅಂತ ಹೇಳಿದರೆ, ನಮ್ಮ ತೋಟದಲ್ಲಿ ಬರ್ತಕ್ಕಂಥ ಕೃಷಿ ತ್ಯಾಜ್ಯವನ್ನು ತಂದು ನಾವು ಫಸ್ಟ್ ಪ್ರೈಮರಿಯಾಗಿ ಇಲ್ಲಿ ಹಾಕಿದೆ ನೋಡಿ, ಇಲ್ಲಿ ಕಾಣುತ್ತಲ್ಲ, ಈ ಥರ ಒಂದು ಕಡೆಗೆ ರಾಶಿ ಹಾಕಬೇಕು. ಇದಕ್ಕೊಂದು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿ, ಜೊತೆಗೆ ಒಂದು ಸ್ವಲ್ಪ ಸಾಧ್ಯ ಆದರೆ ಒಂದು ಸ್ವಲ್ಪ ಗಂಜಲು ಮತ್ತು ಸಗಣಿ ನೀರನ್ನು ಸ್ಪ್ರೇ ಮಾಡಿ ಮಿಕ್ಸ್ ಮಾಡಿ ಇಟ್ಟರೆ ನಿಮಗೆ ಕನಿಷ್ಠ 1 ತಿಂಗಳವರೆಗೂ ಅಥವಾ 1.5 ತಿಂಗಳವರೆಗೂ ನೀವು ಬಿಟ್ಟರೆ ಇದು ಮೆತ್ತಗಾಗುತ್ತೆ. ಹೇಗಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಆಲ್ರೆಡಿ ಕಳ್ತಿರ್ತಕ್ಕಂಥ ಗೊಬ್ಬರ. ಇದು ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿದ್ದಾರೆ, ತಪ್ಪು. ಇದು ಮಣ್ಣು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಸ್ವಲ್ಪ ನಿಮಗೆ ಕೃಷಿ ತ್ಯಾಜ್ಯ ಆ್ಯಕ್ಚುಲಿ ಪೂರ್ತಿ ಕಳ್ತು ನಂತರ ಇದನ್ನೇ ನಾವೇನು ಮಾಡಬೇಕು, ತಗೊಂಡು ಬಂದು ಇಲ್ಲಿ ಈ ಎರೆಹುಳು ತೊಟ್ಟಿಗೆ ಸ್ವಲ್ಪ ಹಾರ್ಡ್ ಮಟೀರಿಯಲ್ ಏನಂತ ಹೇಳ್ತೀವಿ ನಾವು. ಅಂದರೆ ಹಾರ್ಡ್ ಮಟೀರಿಯಲ್ ಅಂತ ಹೇಳಿದರೆ ಮರದ ಕಳ್ತಿರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ. ಈ ಸಿಪ್ಪೆ ಅಂದರೆ ನಮ್ಮ ಅಡಿಕೆ ಸಿಪ್ಪೆ ಆಗಿರ್ಬೋದು, ಅಥವಾ ಈ ಥರ ಈ ಭಾಗಗಳೇನು ಬರ್ತಾವಲ್ಲ, ಗಟ್ಟಿ ಭಾಗಗಳು, ಇವುಗಳನ್ನು ನಾವು ಕೆಳಗಡೆ ಹಾಕಬೇಕು. ಅದಾದಮೇಲೆ ಒಂದು ಲೇಯರ್ ಅಷ್ಟು, ಒಂದು ಲೇಯರ್ ಅಂತ ಹೇಳಿದ್ರೆ 1 ಇಂಚಿನಷ್ಟು ನಾವು ಸಗಣಿ ನೀರನ್ನು ಅಥವಾ ಸಗಣಿನೂ ಕೂಡ ಡೈರೆಕ್ಟಾಗಿ ಫ್ರೆಶ್ ಆಗಿರ್ತಕ್ಕಂಥ ಸಗಣಿನ ಹಾಕಲಿಕ್ಕೆ ನಾವು ರೆಕಮೆಂಡೇಶನ್ ಹೇಳೋದಿಲ್ಲ. ಅದನ್ನು ಸ್ವಲ್ಪ ಒಂದು ಅಟ್ಲೀಸ್ಟ್ 1 ವಾರ ಹೊರಗಡೆ ಬಂದು ಕಳೀಲಿಕ್ಕೆ ಬಿಡಬೇಕು. ಯಾಕೆಂದರೆ ಅದರಲ್ಲಿ ಕೆಲವೊಂದು ರಸಾಯನಗಳು ಬರುತ್ತೆ, ಅದು ಎರೆಹುಳು ಜೀವನಕ್ಕೆ ಸ್ವಲ್ಪ ತೊಂದರೆ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಇಲ್ಲಾಂದರೆ ನಮ್ಮ ಹ್ಯೂಮಸ್ ಜಾಸ್ತಿಯಾಗಿ ಟೆಂಪ್ರೇಚರ್ ಕೂಡ ರೈಸ್ ಆಗುತ್ತೆ ಅದರಿಂದ. ಈ ಥರ ಇಲ್ಲಿ ನೋಡಿ, ಇಲ್ಲಿ ಸಗಣಿ ಕೊಳಿಲಿಕ್ಕೆ ಬಿಟ್ಟಿದ್ದಾರಲ್ಲ ಇವರು, ನಿಮ್ಗೆ ಕಾಣುತ್ತಾ? ಈ ಥರ ಸ್ವಲ್ಪ ಕೊಳಿಲಿಕ್ಕೆ ಬಿಟ್ಟಿರ್ತಕ್ಕಂಥ ಸಗಣಿನ ತೊಗೊಂಡು ಬಂದು ನಾವೇ ಇದು ನೋಡಿ, ಇದು ಪೂರ್ತಿ ಸಗಣಿನೇ. ಇದು ಸ್ವಲ್ಪ ಇದರಲ್ಲಿ ಕೃಷಿ ತ್ಯಾಜ್ಯ ಮಿಶ್ರಣ ಇದೆ. ಇದನ್ನೇ ನಾವು ಒಂದು ಬಕೆಟಿಗೆ ಹಾಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ಲರಿ ಮಾಡಿಕೊಂಡು, ಫಸ್ಟು ಗಟ್ಟಿ ಪದಾರ್ಥ, ಅದಾದಮೇಲೆ ಸ್ವಲ್ಪ ಈ ಥರ ಅರ್ಧಂಬರ್ಧ ಕೊಳ್ತಿರ್ತಕ್ಕಂಥ ಎಲೆಗಳಾಗಿರ್ಬೋದು ಇವುಗಳನ್ನ ಹಾಕ್ಕೊಬೇಕು. ಮತ್ತೆ ಒಂದು ಲೇಯರ್ ಹಾಕೋಬೇಕು. ತದನಂತರ ಮತ್ತೆ ನಾವು ಸಗಣಿ ನೀರು ಹಾಕ್ಕೊಬೇಕು. ಅದಾದಮೇಲೆ ಹಸಿ ಹುಲ್ಲು ಅಥವಾ ನಮ್ಮ ತೋಟದಲ್ಲಿ ಬಂದಿರತಕ್ಕಂಥ ಆಲ್ರೆಡಿ ಕಳೀಲಿಕ್ಕೆ ಬಂದಿರತಕ್ಕಂಥ ತ್ಯಾಜ್ಯಗಳೇನಿರುತ್ತೆ ಆ ಥರ ತ್ಯಾಜ್ಯಗಳನ್ನ ಹಾಕ್ಕೊಂಡು ಹಾಗೆ ಲೇಯರ್ ಬೈ ಲೇಯರ್ ನೀವು ಪದರವಾಗಿ ಕೊನೆಯವರೆಗೂ ಹಾಕ್ಕೊಂಡು ಈ ಥರ ಈಗ ಬಿಟ್ಟಿದೆ ನೋಡಿ. ಇದಕ್ಕೆ ಸ್ವಲ್ಪ ನೀರನ್ನು ಸಿಂಪರಣೆ ಮಾಡಿಕೊಂಡು, ಅತಿ ಹೆಚ್ಚು ನೀರನ್ನು ನೀವೇನಾದರೂ ತುಂಬ ನೀರನ್ನು ಜಾಸ್ತಿ ಹಾಕಿಬಿಟ್ರೆ ಇದು ಕೊಳಿಲಿಕ್ಕೆ ಶುರು ಆಗುತ್ತೆ. ಇದರಲ್ಲಿ ನಿಮಗೆ ಹುಳುಗಳು ಬೇರೆ ಬೇರೆ ರೀತಿಯ ಮೊಟ್ಟೆ ಇಡ್ಲಿಕ್ಕೆ ಶುರು ಆಗುತ್ತೆ, ನೊಣಗಳು ಮೊಟ್ಟೆ ಇಡೋಕ್ಕೆ ಶುರು ಆಗುತ್ತೆ. ಸೊ ದಯವಿಟ್ಟು ತುಂಬಾ ವಾಶನ್ ಮಾಡೋಕ್ಕೋಗಬೇಡಿ. ಕೆಳಗಡೆಗೆ ಇದಕ್ಕೆ ಎಕ್ಸೆಸ್ ನೀರು ಹೊರಗೆ ಹೋಗಲಿಕ್ಕೆ ತೊಟ್ಟಿಗಳಿಗೂ ಕೂಡ ನಾವು ಡ್ರೈನೇಜ್ಗಳು ಮಾಡ್ಕೋಬೇಕು. ಅಥವಾ ಎರೆಹುಳು ಏನು ಎರೆ ಜಲ ಅಂತ ನಾವೇನು ಹೇಳ್ತೀವಿ, ಎರೆ ಜಲದ ಥರ ನೀರು ಬರುತ್ತೆ, ಅದನ್ನು ತೆಗಿಲಿಕ್ಕೆ ಹೊರಗಡೆ ಒಂದು ಪೈಪ್ ಇಟ್ಕೊಬೇಕು. ಇದನ್ನು ನೀವು ಸರಿಸುಮಾರು ಒಂದು 3 ತಿಂಗಳು ಬಿಟ್ಟರೆ ಸಾಕು, ಚೆನ್ನಾಗಿ ಪೂರ್ತಿ ಕಳೆದು ಗೊಬ್ಬರ ಆಗುತ್ತೆ. ಇದಕ್ಕೆ ಒಂದು ನಾನು ಹೇಳಿದ ನಮ್ಮ ರೈತರಿಗೆ ಏನಂತ ಹೇಳಿದ್ರೆ, ಅಡಿಕೆ ಸಿಪ್ಪೆಯನ್ನು ನೀವೇನಾದರೂ ಗೊಬ್ಬರ ಮಾಡ್ಕೊಳಕ್ಕೆ ಹೋಗ್ತಿದ್ದೀರಿ ಅಂತ ಹೇಳಿದರೆ ಒಂದು ತೊಂದರೆ ನಿಮ್ಗೆ ಬರುತ್ತೆ. ಏನಂತ ಹೇಳಿದರೆ, ನಮ್ಮಲ್ಲಿ ಅಡಿಕೆ ತೋಟದಲ್ಲಿ ಏನು ಬೇರುಹುಳ ಅಂತ ಹೇಳ್ತೀವಿ, ರೂಟ್ ಗ್ರಬ್ಸ್ ಅಂತ ಏನು ಕರಿತೀವಿ, ಅದರ ಸಮಸ್ಯೆ ಯಥೇಚ್ಛವಾಗಿ ಬರುತ್ತೆ. ನಾವು ಏನು ಮಾಡಬೇಕು, ಗೊಬ್ಬರವನ್ನು ಮಾಡುವ ಪೂರ್ವದಲ್ಲೇ ನಾವಿನ್ನೇನು ಗೊಬ್ಬರ ಮಾಡ್ತೀವಿ ಅನ್ನೋ ಮೂಮೆಂಟಲ್ಲಿ ನಾವೇನು ಮಾಡಬೇಕು, ಈ ಮೆಟರೈಸಿಯಮ್ ಅನಿಸೋಪ್ಲಿ ಅಂತ ಬರುತ್ತೆ ಜೀವಾಣು, ನಿಮ್ಗೆ ಗೊತ್ತಿರಬೇಕು. ಮೆಟರೈಸಿಯಮ್ ಅನಿಸೋಪ್ಲಿ ಅಂತ ಹೇಳ್ಬಿಟ್ಟು, ಆ ಮೆಟರೈಸಿಯಮ್ ಅನಿಸೋಪ್ಲಿನ ಮೊದಲೇ ನಾವು ಅಡಿಕೆ ಸಿಪ್ಪೆಗೆ ಅಥವಾ ಈ ಒಂದು ಎರೆಹುಳು ತೊಟ್ಟಿಗೆ ಹಾಕೋಕ್ಕಿಂತ ಮೊದಲು ಅದಕ್ಕೆ ಅದನ್ನ ಕಲ್ಚರ್ ಮಾಡ್ಕೊಬೇಕು ನಾವು. ಅದ್ರ ಜೊತೆ ಸೇರಿಸ್ಕೊಂಡ್ರೆ, ಅಥವಾ ನೀವು ಇವನ್ ಸಿಪ್ಪೆನ ಕಳೀಲಿಕ್ಕೆ ಏನು ಬಿಡ್ತಿಲ್ಲ ಸ್ಟಾರ್ಟಿಂಗು,
ಆ ಟೈಮಲ್ಲೂ ಕೂಡ ಮೆಟ್ರೈಸಮ್ ಹಾಕೋದ್ರಿಂದ ನಮಗೆ ಆ ಒಂದು ಬೇರುಳದ ಸಮಸ್ಯೆನ ನಾವು ನಿವಾರಣೆ ಮಾಡ್ಬೋದು. ಇಲ್ಲ ನೀವು ಗೊಬ್ಬರ ತಯಾರಾದಮೇಲೆ ನೀವು ಬೇರೆ ಎಲ್ಲ ಒಂದು ಕಡೆ ಗೊಬ್ಬರ ತಯಾರು ಮಾಡ್ತೀನಿ ಅಂತ ಹೇಳಿದರೆ ಎಲ್ಲಿ ಸಿಪ್ಪೆಯಿಂದ ನೀವು ಗೊಬ್ಬರಗಳನ್ನು ಮಾಡ್ಕೊತೀರ ಅಥವಾ ನೀವು ಎರೆಹುಳು ಗೊಬ್ಬರನೇ ಮಾಡ್ಕೋಬೇಕಂತಿಲ್ಲ, ಬೇರೆ ಹೊರಗಡೆನೂ ಅಷ್ಟೇ ನೀವೇನಾದರೂ ಎರೆಹುಳು ಅಡಿಕೆ ಸಿಪ್ಪೆಯನ್ನು ಬಳಸ್ಕೊಂಡು ಗೊಬ್ಬರ ಮಾಡ್ತೀನಿ ಅನ್ನೋರು ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಅಲ್ಲಿ ಬೇರುಳ ಸಮಸ್ಯೆ ಗ್ಯಾರಂಟಿ ಬರುತ್ತೆ. ಬೇರುಳ ಮೊಟ್ಟೆ ಇಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಲ್ಲಿ ನೀವು ಮೆಟ್ರೈಸಿಮ್ ಅನಿಸೋಪ್ಲಿ ಅನ್ನೋ ಒಂದು ಜೀವಾಣುವನ್ನು ಬಳಸಲೇಬೇಕು. ಒಂದು. ಎರಡನೇದು, ಇದನ್ನು ನೀವು ಡೈರೆಕ್ಟಾಗಿ ನೇರವಾಗಿ ಭೂಮಿಗೆ ಹಾಕಕ್ಕೆ ಹೋಗ್ಬೇಡಿ. ಇದನ್ನೇನು ಮಾಡಬೇಕು, ನಾವು ಸೋಸಬೇಕು. ಸೋಸಿ ಅರ್ಧಂಬರ್ಧ ಏನೋ ಈಗ ನಿಮ್ಗೆ ಇಲ್ಲಿ ಕಾಣ್ಬೋದು ಈ ಥರ, ಇದನ್ನು ಇನ್ನೂ ತಿಂದಿಲ್ಲ ಹುಳ, ಇದನ್ನು ಹಾಗೆ ಉಳ್ಕೊಂಡಿದೆ. ಈ ಥರದ ಭಾಗವನ್ನು ನಾವು ಸೋಸಿ ತೆಗೆದು ಮತ್ತೆ ಇನ್ನು ಗೊಬ್ಬರ ಹಾಕ್ಲಿಕ್ಕೆ ಬಿಡಬೇಕು. ಕಂಪ್ಲೀಟ್ ಟೀ ಪೌಡ್ರ್ ಥರ ಏನು ನಿಮ್ಗೆ ಈ ಥರ ಪೌಡ್ರ್ ಬರುತ್ತೆ, ಇದಕ್ಕೆ ನೀವು ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ ನಾವು. ಎನ್ರಿಚ್ಮೆಂಟ್ ಅಂತ ಹೇಳಿದರೆ ಟ್ರೈಕೋಡರ್ಮಾ, ಇದರಲ್ಲಿ ಆಲ್ರೆಡಿ ನಿಮಗೆ ಟ್ರೈಕೋಡರ್ಮಾ, ಸುಡೋಮೊನಾಸು, ಅಜಿಟೋಬ್ಯಾಕ್ಟರು, ಅಜೋಸ್ಪೆರ್ಲಮ್ ಎರೆಹುಳು ಏನು ಗಟ್ಟಲ್ಲಿ ಅಂದರೆ ಹೊಟ್ಟೆನಲ್ಲಿರ್ತಕ್ಕಂಥ ಎಲ್ಲ ಜೀವಾಣು ಬಂದು ಈ ಒಂದು ಎರೆಹುಳು ಗೊಬ್ಬರದಲ್ಲಿ ಕುತ್ಕೊಂಡಿರುತ್ತೆ. ಅದಾಗ್ಯೂ ಕೂಡ ನೀವು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಎನ್ರಿಚ್ಮೆಂಟ್ ಮಾಡಿ ನಾವು ತೋಟಕ್ಕೆ ಕೊಡ್ತೀವಿ ಅಂತ ಹೇಳಿದರೆ ನಮ್ಮ ಲ್ಯಾಬ್ಗಳಲ್ಲಿ ಸಿಗ್ತಕ್ಕಂಥ ಟ್ರೈಕೋಡರ್ಮಾ, ಸುಡೋಮೊನಾಸು ಅಥವಾ ಅಜಿಟೋಬ್ಯಾಕ್ಟರ್ ಏನು ನಮ್ಮ ವ್ಯಾಮ್ ಆಗಿರ್ಬೋದು ಅಥವಾ ಈ ಮೆಟ್ರೈಸಮ್ ಅಂತ ನಾನೇನು ಹೇಳಿದೆ, ಅವನ್ನೆಲ್ಲ ತಂದು ಇದಕ್ಕೆ ಸ್ವಲ್ಪ ನೀರನ್ನ ಹಸಿ ಮಾಡಿ ಇದನ್ನ ಮಿಶ್ರಣ ಮಾಡಿ ನೀವು ಮಲ್ಟಿಪ್ಲೈ ಮಾಡ್ಬೋದು. ಈ 1 ಕ್ವಿಂಟಲ್ ತಂದು ನೀವು 1000 ಕ್ವಿಂಟಲ್ ಅಂದರೆ 1 ಟನ್ವರೆಗೂ ನೀವು ಇದನ್ನು ನೀವು ರೆಡಿ ಮಾಡ್ಕೋಬೋದು. ಅದನ್ನು ನಂತರ ನೀವು ತೋಟಕ್ಕೆ ಹಾಕೋದ್ರಿಂದ ಹೆಚ್ಚಿನ ಲಾಭಗಳು, ಅದರಲ್ಲೂ ಸ್ವಲ್ಪ ಭೂಮಿಲಿ ಮಾಯ್ಶ್ಚರ್ ಇರತಕ್ಕಂಥ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ನೀವು ಈ ಒಂದು ಎರೆಹುಳು ಗೊಬ್ಬರವನ್ನು ಎನ್ರಿಚ್ಮೆಂಟ್ ಮಾಡಿಕೊಂಡು ಭೂಮಿಗೆ ಹಾಕೋದ್ರಿಂದ ತುಂಬಾ ಹೆಚ್ಚಿನ ಒಂದು ಲಾಭ ಇದೆ. ಜೊತೆಗೆ ಕಾಯಿಲೆಗಳು ಬರೋದಿಲ್ಲ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಭೂಮಿಲಿ ಇರ್ತಕ್ಕಂಥ ಎಲ್ಲ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಬೇರು ಚೆನ್ನಾಗಿ ಹರಡ್ಕೊಳ್ಳುತ್ತೆ, ಇಳುವರಿಯಲ್ಲಿ ಕೂಡ ನಿಮಗೆ ತುಂಬ ಹೆಚ್ಚಿನ ಒಂದು ಇಳುವರಿಯನ್ನು ನೀವು ಕಾಣ್ಬೋದು. ಇದು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಮಲ್ಲಿಕಣ್ಣವರು ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತಾರೆ. ಅಡಿಕೆ ಸಿಪ್ಪೆ ತಂದುಬಿಟ್ಟು ಅಲ್ಲಿ ನೀವು ಹೇಳಿದಾಗೆ ಟ್ರೈಕೋಡರ್ಮಾ, ಅಜಿಟೋಬ್ಯಾಕ್ಟರ್, ವ್ಯಾಮು ಅವನ್ನೆಲ್ಲ ಹಾಕಿ ಮಿಕ್ಸಿಂಗ್ ಮಾಡಿ ಹಾಕಿದ್ವಿ. ಅದಾದ ನಂತರ ಅದು ಕಳ್ತಾದ್ಮೇಲೆ ತಗೊಂಬಂದು ಇಲ್ಲಿ ಹಾಕಿ ಸಗಣಿ ಗೊಬ್ಬರ ರಾಡಿ ಮಾಡ್ಕೊಂಡು ಒಂದು ಲೇಯರ್ ಹಾಕ್ಕಂತ ಬಂದ್ವಿ. 1 ಲೇಯರ್ ಫಸ್ಟ್ ಗಟ್ಟಿ ಪದಾರ್ಥ ಇರೋದಂತ ಹಾಕಿದ್ವಿ. ಆನಂತರ ನಮ್ಮಲ್ಲಿ ಇದಿದೆ, ಯಾವುದು ಜಾಬ್ ಕಟ್ರ್ ಇದೆ. ಓಕೆ. ಅಡಿಕೆ ಎಲೆನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ವಿ, ಅಡಿಕೆ ಗರಿನ. ಓಕೆ. ಅದು ಸಣ್ಣ ಸಣ್ಣ ಪುಡಿ ಆಗ್ತದೆ, ಅದಕ್ಕೂ ಸಹ ಮತ್ತೆ ಸಗಣಿ ಗೊಬ್ಬರ ಹಾಕಿ ನಾವು ಈ ಥರ ಮಾಡ್ಕೊಂತ ಬಂದ್ವಿ. ಒಂದು 2 ತಿಂಗಳು ಹಾಕೇ ಬಿಟ್ಟಿವಿ, ಸ್ಟೋರೇಜ್ ಮಾಡಿದ್ವಿ. ಸ್ವಲ್ಪ ರೆಗ್ಯುಲರ್ ಆಗಿ 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸರಿ ನೀರು ಹಾಕ್ತಾ ಇದ್ವಿ. ಆ ಮಾಯ್ಶ್ಚರ್ ಈಟ್ ಕಮ್ಮಿ ಆದ್ಮೇಲೆ ನಾವು ಎರೆಹುಳು ತಂದು ಬಿಟ್ವಿ. ಎರೆಹುಳು ತಂದ್ಬಿಟ್ಟು ಈಗ ಸುಮಾರು 1.5 ತಿಂಗಳು ಆಗಿದೆ. ಅದೇ 1 ಲೇಯರ್ ತೆಗೆದಿದ್ದಾವೆ. ಇಲ್ಲಿ ತನಕ ಇತ್ತು, ಈಗ ಆಲ್ರೆಡಿ 1 ಲೇಯರ್ ತೆಗೆದ್ವಿ. ಈಗ ನೆಕ್ಸ್ಟ್ ವೀಕಲ್ಲಿ ನಾವು 1 ಲೇಯರ್ ತೆಗಿಬೇಕು. ಈಗ ಆಲ್ರೆಡಿ ಆಗಿದೆ, ಇದು ಫುಲ್ ಆಗಿದೆ, ಡೌನ್ ಅಲ್ಲಿ ಇದಾವೆ. ಈಗ ಆಲ್ರೆಡಿ ಈ ಥರ ಎರೆಹುಳು ಗೊಬ್ಬರ ಬಂದಿದೆ, ಪ್ಯೂರ್ ಗೊಬ್ಬರ ಇದೆ. ನಮ್ಮ ರೈತರಿಗೆ ನೀವು ಹೇಳಕ್ಕೆ ಇಚ್ಛೆ ಪಡ್ತೀರಿ ಅಂದರೆ, ಕೃಷಿ ತ್ಯಾಜ್ಯವನ್ನು ಸುಮ್ಮನೆ ಅಲ್ಲಿ ಇಲ್ಲಿ ಬಿಸಾಡಿ ಸುಡೋದು ಅಥವಾ ಹಾಳು ಮಾಡೋದು ಅದ್ರ ಬದಲಾಗಿ ನಾವು ಗೊಬ್ಬರಗಳನ್ನು ಮಾಡಿಕೊಂಡ್ರೆ ಹೆಚ್ಚಿನ ಲಾಭ ಇದೆ. ರಾಸಾಯನಿಕ ಗೊಬ್ಬರಕ್ಕೆ ಹೋಗೋ ಅವಶ್ಯಕತೆ ಇರಲ್ಲ ಸರ್. ಹಾಗೆ ಈಗ ನಾನು ಆಲ್ರೆಡಿ ಈ 1 ಎಕರೆಯಲ್ಲಿ ನಮ್ಮ ಜಮೀನಲ್ಲೂ ನಾನು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿರೋದೇ ಕಡಿಮೆ ಸರ್. ಫಸ್ಟಿಂದ ಏನು ಮಾಡ್ತಾ ಇದ್ವಿ ಅಂದರೆ ನಾವು ಡೇಯಾಂಚ ಸೆಣಬು ಹಾಕ್ಯಂದು ಮಲ್ಚಿಂಗ್ ಮಾಡ್ಕೊಂತಾನೆ ಬರ್ತಾ ಇದ್ವಿ. ಒಂದು ಕ್ರಾಪು ಸಹ ಇದರಲ್ಲಿ ನಾವು ಬೆಳೆದಿದ್ದಿಲ್ಲ. ಈಗ ನಿಮ್ಮ ಸಲಹೆ ಮೇರೆಗೆ ನಾವು ಇವಾಗ ನೆಕ್ಸ್ಟ್ ಕಾಳುಮೆಣಸು ಬೆಳೆಯೋಣ ಒಂದು ಪ್ಲಾನಿಂಗ್ ಇದೆ. ಇವು ವೇಸ್ಟೇಜನ್ನೆಲ್ಲ ಏನು ಮಾಡಬೇಕು ಅನ್ನೋ ಪ್ಲಾನಿಂಗ್ ಬಂದಾಗ ಈ ಥರ ಒಂದು ತೊಟ್ಟಿ ಕಟ್ಟಿಸಿ ಮಾಡ್ರಿ ಅಂತ ಕತ್ಲಿಗೇರಿಯವರು ಹೇಳಿದರು. ಅದೇ ಪ್ರಕಾರ ನಾವು ಮಾಡ್ಕೊಂಡು ಬಂದ್ವಿ. ಈಗ ಚೆನ್ನಾಗಿದೆ, ಈಗ ನನಗೊಂದು ಖುಷಿಯಾಗಿದೆ. ಇದು ಎಷ್ಟು ಟನ್ ಸಿಗ್ತದೆ ಗೊತ್ತಿಲ್ಲ. 30 ಅಡಿ ಉದ್ದ, 4 ಅಡಿ ಅಗಲ ಇದೆ. ಒಂದು ಚೆನ್ನಾಗಿ ಸಿಗ್ಬೋದು ಅಂತ ನಿರೀಕ್ಷೆಯಲ್ಲಿ ಇದೆ. ನೀವು ಪರಿಶ್ರಮ, ನಿಮ್ಮ ಹಸುಗಳನ್ನ ನೋಡ್ಕೊಳ್ಳೋದು ಎಲ್ಲ ಪರಿಶ್ರಮ ಚೆನ್ನಾಗಿ, ಹೆಚ್ಚಿನ ಪರಿಶ್ರಮ ಇದು. ನೀವು ಇದನ್ನ ಮಾಡೋದು ನಿಮ್ಗೆ ಖುಷಿ ಸಿಗ್ತಾ ಇದೆಯಾ? ಎರೆಹುಳು ತೊಟ್ಟಿನ ಮಾಡಿ ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದ್ರಿಂದ ಈಗ ನಾವು ನಾರ್ಮಲಾಗಿ ಎಲ್ಲೋ ಅಂದರೆ ತಿಪ್ಪಿಯಿಂದ ತರೋದು ಗೊಬ್ಬರಕ್ಕಿಂತ ಇದು ಉತ್ಕೃಷ್ಟವಾಗಿರುತ್ತೆ ಅನ್ನೋದು ಹೌದಲ್ವಾ? ಅಲ್ಲಿ ನಿಮಗೆ ನೀರು ಹರಿದು ಹೋಗಿ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಕೆಳಗಡೆ ಹೋಗಿರುತ್ತೆ. ಇದು ಮತ್ತೆ ನಾವು ಎರೆಹುಳು ಬಾಯಿಗೆ ಕೊಟ್ಟು ಎರೆಹುಳು ಮತ್ತೆ ಅದನ್ನ ಎಕ್ಸ್ಕ್ರೀಟನ್ನು ಹೊರಗಡೆ ಕೊಡೋದ್ರಿಂದ ಆ ಒಂದು ಫಲವತ್ತತೆಯನ್ನು ಮತ್ತೆ ಆ ಒಂದು ಗೊಬ್ಬರಕ್ಕೆ ಹೆಚ್ಚಿನ ಫಲವತ್ತತೆ ಕೊಟ್ಟು ನಿಮ್ಗೆ ಗೊಬ್ಬರ ಕೊಟ್ಟಿದೆ. ಓಕೆ, ಈ ಥರ ಮಾಡಿಕೊಂಡು ನೀವು ತೋಟವನ್ನು ಚೆನ್ನಾಗಿ ಮೇಂಟೈನ್ ಮಾಡಿರಿ. ಇದು 4 ಜನ ರೈತರಿಗೆ ಮಾದರಿ ಆಗಲಿ ಅಂತ ನಾವು ಈ ಒಂದು ವಿಡಿಯೋನ ಮಾಡಿದ್ದೇವೆ. ಥ್ಯಾಂಕ್ ಯು.